ಹಾಯ್ ಹ್ಯಾಂಗಿದ್ರಿ ಅಲ್ಲ ಇವತ್ತಿತ್ತಲ್ಲ ನಾನು ನಿಮಗೆ ನಾಯ್ಕರ ಬಗ್ಗೆ ಅವ್ರು ಮಾಡೋದು ಹಂದಿ ಮಾಂಸ ಹ್ಯಾಂಗೆ ಅಂತೇಳಿ ತೋರಿಸ್ತಾ ಆಯ್ತಾ ಮಂಗಳೂರು ಸ್ಟೈಲಲ್ಲಿ ಇದಿತ್ತಲ್ಲ ಫಸ್ಟ್ ನಾವು ರಕ್ಷಿತಾ ಸ್ಟೈಲಲ್ಲಿ ಈ ಮಾಂಸ ಒಳ್ಳೆ ಪೂಂಟಿ ತೆಗಿಯುವ ಆಯಿತಾ ಪೂಂಟಿ ತೆಗಿತಾ ಮಾಂಸ ಒಂದು ಕಡೆ ಸೈಡ್ ತಪ್ಪಲಿ ಎಲ್ಲ ಹಾಯ್ಕೊಂಡು ಇಡುವ ಅದ್ರ ನಂತರ ನಾ ಈಗ ಒಳ್ಳೆ ಸಾಮಾನು ಕಟ್ ಮಾಡಿ ತೋರಿಸ್ದೆ ಫಸ್ಟ್ ನಾನು ತಗೊಂಡದ್ದು ಈರುಳ್ಳಿ ಕಟ್ ಮಾಡೋದು ಹೆಂಗೆ ಗೊತ್ತಾ ಚೌಕ ಚೌಕ ಕಟ್ ಮಾಡೋದು ಸಿಪ್ಪಿ ಸುಲ್ದು ಈ ಸಿಪ್ಪಿ ಸುಲೋತ್ತಿಗೆ ನಂಗೆ ಕಣ್ಣಲ್ಲಿ ನೀರು ಬಪ್ಪಕ್ಕೆ ಶುರು ಆಯ್ತು ಮಾರ್ರೆ ಮರ್ಕಿ ಸಾಕಾಯ್ತು ಮರ್ಕೋದಂದ್ರೆ ಈಗ ಮಂಗಳೂರು ಭಾಷೆಯಲ್ಲಿ ಹೇಳೋದಲ್ದ ನನಗೆ ಒಂದು ನೆನಪಾದ ನಂದು ಅಜ್ಜಿದು ಮತ್ತು ನಂದು ಅಮ್ಮದ್ದು ನಾನು ಶಾಣ್ಕಿ ಪೊತ್ತಿಗೆ ಈ ಎಂತ ಗೊತ್ತಾ ಇದ್ರದ್ದು ಸುಲುವತ್ತಿಗೆ ಈ ಸಿಪ್ಪಿ ಇತ್ತಲ್ಲ ತಲೆ ಮೈಯೆಲ್ಲ ಹಾಯ್ಕೊಂಡು ನೀರುಳ್ಳಿ ಕಟ್ ಮಾಡ್ರೆ ಕಣ್ಣಲ್ಲಿ ನೀರು ಬರ್ತಿಲ್ಲ ಅಂತ ಅವ್ರು ಹೇಳೋದಿದ್ದಿತ್ತು ಅದು ಹಾಗೆ ನಾವು ಮಾಡ್ತಿದ್ದಿದ್ದು ಅದು ನಂಗೆ ಗೊತ್ತಾಗ್ತಿಲ್ಲ ಇದ್ದಿತ್ತು ಇವಾಗೈತೆಲ್ಲ ಮಾಡುವತ್ತಿಗೆ ನಂಗೆ ಒಂದು ಒಳು ಬಪ್ಪು ಶುರು ಆದಂದ್ರೆ ಅದು ನಿಲ್ಲೇ ಇಲ್ಲ ಮಾರೆ ಅದು ಮುಂಚಿನ ಕಾಲದ ಎಂಥ ಸೈಂಟಿಫಿಕ್ ರೀಸನ್ ನಂಗೆ ಗೊತ್ತಿಲ್ಲ ಅವರಿದ್ದು ಕಣ್ಣಲ್ಲಿ ನೀರು ಬಪ್ಪುದು ನಿಲ್ತಿತ್ತೋ ಇಲ್ವೋ ನಂಗೆ ಗೊತ್ತಿಲ್ಲ ಕಾಣಿ ನಾನು ಹ್ಯಾಂಗೆ ತಲೆ ಮೇಲೆ ಬಿದ್ದದ್ದು ಕಾಣಿ ತಲೆ ಮೇಲಿಂದ ಅದು ಸರಿ ನಿಲ್ಲೋದೇ ಇಲ್ಲ ಮಾರೆ ತಲೆ ಮೇಲೆ ಎಂಥದ್ದೇ ಆಗಲಿ ಕಡಿಕಿತ್ತಲ್ಲ ನಾನು ಇದು ನಮ್ಮದು ಶುಂಠಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಇದೆಲ್ಲ ಸೇರ್ಕೊಂಡು ಮಾಂಸದೊಟ್ಟಿಗೆ ಮಿಕ್ಸ್ ಮಾಡಿ ಒಲೆ ಮೇಲೆ ಇಟ್ಟದ್ದು ಅದರೊಟ್ಟಿಗೆ ನಾನು ಸ್ವಲ್ಪ ಗರಂ ಮಸಾಲ 4-5 ಸ್ಪೂನ್ ನಮ್ಮದು ಸವಿತಾ ಬಫಾತ್ ಪೌಡರ್ ಮಂಗಳೂರು ಸ್ಟೈಲಲ್ಲಿ ಸಿಗುತ್ತದೆ ಮಂಗಳೂರಲ್ಲಿ ಅದನ್ನು ಮಿಕ್ಸ್ ಮಾಡಿ ಇಟ್ಟದ್ದು ಈ ಚಕ್ಕಿ ಎಲೆ ತೋರ್ಸೋದು ಈಗ ಕಾಣಿ ನೀವು ಅದಿತ್ತಲ್ಲ ನಾನು 6 ತಿಂಗಳ ಮುಂಚೆ ನನ್ನ ಫ್ರೆಂಡ್ ನಂಗೆ ತಗೊಬಂದು ಕೊಟ್ಟದ್ದು ಅದಿತ್ತಲ್ಲ ನಾ ಹ್ಯಾಂಗೆ ಫ್ರೆಶ್ ಇತ್ತು ಕಾಣಿ ಅದು ಫ್ರಿಜ್ಜಲ್ಲಿ ಇಟ್ಟದ್ದು ಮಾರ್ರೆ ಹೌದು ಕಡೆಗೆ ಇದು ಹುಣಸೆ ಹಣ್ಣು ರಸ ಮಿಕ್ಸ್ ಮಾಡಿ ಒಳ್ಳೆ ಮಾಡಿ ಅದು ಒಲೆ ಮೇಲೆ ಇಡೋದಾಯ್ತಾ ಅದು ಒಂದು ಸೈಡಲ್ಲಿ ನಾನು ಮಿಕ್ಸಿ ತಗೊಂಡು ಅದರಲ್ಲಿ ನಾನು ಇದು ಕೊತ್ತಂಬರಿ ಜೀರಿಗೆ ಕಾಳುಮೆಣಸು ಇದು ಈರುಳ್ಳಿ ಬೆಳ್ಳುಳ್ಳಿ ಇದೆಲ್ಲ ಹಾಯ್ಕೊಂಡು ಗ್ರೈಂಡ್ ಮಾಡೋದು ಅದ್ರೊಟ್ಟಿಗೆ ಸ್ವಲ್ಪ ಸಾಸಿವೆ ಹಾಯ್ಕು ಅದಂದರೆ ಹಂದಿ ಮಾಂಸದ್ದು ವಾಯು ಹೋಯ್ಕಲ್ಲ ಹಾಗೆ ಅದಕ್ಕೆಲ್ಲ ಸ್ವಲ್ಪ ಬೇಯಿಸಿ ಬಪ್ಪತ್ತಿಗೆ ಇದು ಮಸಾಲೆ ಅದಕ್ಕೆ ಅರ್ಧ ಮಸಾಲೆ ಇದು ಕೊಟ್ಟಿಗೆ ಮಿಕ್ಸ್ ಮಾಡಿ ಇನ್ನೂ ಸ್ವಲ್ಪ ಬೆಂದ ಮೇಲೆ ಅದಕ್ಕೆ ಮತ್ತು ವಾಪಸ್ ಈ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಮೆಣಸಿನ್ಕಾಯಿ ಇದೆಲ್ಲ ಹಾಯ್ಕೊಂಡು ವಾಪಸ್ ಬೇಯಿಸೋದು ಅಂದರೆ ಸ್ವಲ್ಪ ತಿಂಬೋಕೆ ಕಚ್ಚ ಸಿಗಕ್ಕದು ಆ ಮಕ್ಕಳಿಗೆ ಒಳ್ಳೆ ಆಯ್ತು ಲಾಸ್ಟಿಗಿತ್ತಲ್ಲ ಸ್ವಲ್ಪ ಅದ್ರ ಮೇಲೆ ಒಳ್ಳೆ ಸುರಿದು ಮತ್ತು ವಾಪಸ್ ಮುಚ್ಚಿ ಇಡೋದು ಕಡೆಗೆ ಚಂದ ಬಿಸಿ ಬಿಸಿ ಅನ್ನದೊಟ್ಟಿಗೆ ಈ ಹಂದಿ ಮಾಂಸ ತಿಂಬೋಕೆ ಒಂದು ಸ್ವಲ್ಪ ಸಲಾಡ್ ಇರ್ಕ ಯಾವುದದು ಈರುಳ್ಳಿ ಮತ್ತು ಟೊಮೆಟೊ ಸಲಾಡ್ ಒಳ್ಳೆ ಮರೆ ತಿಂಬೋಕೆ ಹಂಗಾರೆ ನಾನು ಬತ್ತೆ ಆಯಿತಾ ಬಾಯ್.